ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆ, ಜನರು ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ. ಮುಂಗಾರು ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಪೂರ್ವ ಮುಂಗಾರು ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೀರಿತಾ ಇದ್ದಾನೆ. ಮಳೆಯಿಂದಾಗಿ ಬೃಹತ್ ಮರಗಳು ಧರಗುರುಳು, ಕೆರೆಯಂತಾಗಿವೆ ರಸ್ತೆಗಳು, ಭತ್ತದ ಗದ್ದೆಗಳು ಅದೇ ರೀತಿಯ ಪರಿಸ್ಥಿತಿ. ಭಾರೀ ಮಳೆಯಿಂದಾಗಿ ಮೀನು ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಕಾಟೆ ಮನೆ ಬಳಿ ನಡೆದಿರುವ ಘಟನೆ. ಮಂಗಳೂರಿನ ಬಹುತೇಕ ಕಡೆಯೂ ಇದೇ ರೀತಿಯ ಪರಿಸ್ಥಿತಿ. ಇನ್ನ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆಗೆ ದೊಡ್ಡ ದೊಡ್ಡ ಮರಗಳು ಬಿದ್ದಿರೋದ್ರಿಂದ ವಾಹನ ಸಂಚಾರಕ್ಕೂ ಸಮಸ್ಯೆ ಆಗ್ತಾ ಇದೆ. ಇನ್ನ ವಿಪರೀತ ಮಳೆಯಿಂದಾಗಿ ಮೀನು ಸಾಗಿಸ್ತಾ ಇದ್ದ ಲಾರಿಯೊಂದು ಉರುಳಿ ಬಿದ್ದಿರೋ ಘಟನೆ ನಡೆದಿದೆ. ಹಾಸನ ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ನೋಡಿ, ಈ ದೃಶ್ಯಗಳನ್ನು ತಾವೇನು ಗಮನಿಸ್ತಾ ಇದ್ದೀರಿ, ಲಾರಿ ಈ ರೀತಿ ಬಿದ್ದಿರೋದು. ಹಾಸನ ಮಂಗಳೂರು ಭಾಗದ ಬಹುತೇಕ ಕಡೆ ಸದ್ಯ ಅವಾಂತರಗಳ ಸರ್ಮಾಲೆ. ಆ ಭತ್ತದ ಗದ್ದೆಯನ್ನು ತಾವು ಗಮನಿಸ್ತಾ ಇದ್ದೀರಿ, ಕೆರೆ ಅಂತಾಗಿವೆ ಅವೆಲ್ಲ. ಈ ಕಡೆ ರಸ್ತೆ ಮೇಲೆ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನ ಮೀನು ಸಾಗಿಸ್ತಾ ಇದ್ದ ಲಾರಿಯೊಂದು ವಿಪರೀತ ಮಳೆಯಿಂದಾಗಿ ಯಾವ ರೀತಿ ಉರುಳಿ ಬಿದ್ದಿದೆ ನೋಡಿ. ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶಪುರ ಹಾಗೂ ಆಲೂರು, ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಿರುವಂತದ್ದು. ನಾನು ಈಗ ಸಕಲೇಶಪುರದ ಅರೆಕೆರೆ, ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡಬಹುದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡಬಹುದಾಗಿದೆ. ಹೀಗಾಗಿ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತಹ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರಬಹುದು, ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡಬಹುದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡಬಹುದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರ ಜೋರಾಗಿದೆ. ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಿಂದಾಗಿ ಅವಾಂತರಗಳ ಸರಮಾಲೆ, ಜನರು ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ. ಮುಂಗಾರು ಮಳೆಯಿಂದಾಗಿ ಸಮಸ್ಯೆ ಆಗ್ತಾ ಇದೆ. ಪೂರ್ವ ಮುಂಗಾರು ಹಾಸನ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೀರಿತಾ ಇದ್ದಾನೆ. ಮಳೆಯಿಂದಾಗಿ ಬೃಹತ್ ಮರಗಳು ಧರಗುರುಳು, ಕೆರೆಯಂತಾಗಿವೆ ರಸ್ತೆಗಳು, ಭತ್ತದ ಗದ್ದೆಗಳು ಅದೇ ರೀತಿಯ ಪರಿಸ್ಥಿತಿ. ಭಾರೀ ಮಳೆಯಿಂದಾಗಿ ಮೀನು ಸಾಗಿಸ್ತಾ ಇದ್ದ ಲಾರಿ ಪಲ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಕಾಟೆ ಮನೆ ಬಳಿ ನಡೆದಿರುವ ಘಟನೆ. ಮಂಗಳೂರಿನ ಬಹುತೇಕ ಕಡೆಯೂ ಇದೇ ರೀತಿಯ ಪರಿಸ್ಥಿತಿ. ಇನ್ನ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆಗೆ ದೊಡ್ಡ ದೊಡ್ಡ ಮರಗಳು ಬಿದ್ದಿರೋದ್ರಿಂದ ವಾಹನ ಸಂಚಾರಕ್ಕೂ ಸಮಸ್ಯೆ ಆಗ್ತಾ ಇದೆ. ಇನ್ನ ವಿಪರೀತ ಮಳೆಯಿಂದಾಗಿ ಮೀನು ಸಾಗಿಸ್ತಾ ಇದ್ದ ಲಾರಿಯೊಂದು ಉರುಳಿ ಬಿದ್ದಿರೋ ಘಟನೆ ನಡೆದಿದೆ. ಹಾಸನ ಭಾಗದಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇದೆ. ನೋಡಿ, ಈ ದೃಶ್ಯಗಳನ್ನು ತಾವೇನು ಗಮನಿಸ್ತಾ ಇದ್ದೀರಿ, ಲಾರಿ ಈ ರೀತಿ ಬಿದ್ದಿರೋದು. ಹಾಸನ ಮಂಗಳೂರು ಭಾಗದ ಬಹುತೇಕ ಕಡೆ ಸದ್ಯ ಅವಾಂತರಗಳ ಸರ್ಮಾಲೆ. ಆ ಭತ್ತದ ಗದ್ದೆಯನ್ನು ತಾವು ಗಮನಿಸ್ತಾ ಇದ್ದೀರಿ, ಕೆರೆ ಅಂತಾಗಿವೆ ಅವೆಲ್ಲ. ಈ ಕಡೆ ರಸ್ತೆ ಮೇಲೆ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಇನ್ನ ಮೀನು ಸಾಗಿಸ್ತಾ ಇದ್ದ ಲಾರಿಯೊಂದು ವಿಪರೀತ ಮಳೆಯಿಂದಾಗಿ ಯಾವ ರೀತಿ ಉರುಳಿ ಬಿದ್ದಿದೆ ನೋಡಿ. ಹಾಸನ ಜಿಲ್ಲೆಯಲ್ಲೂ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿರುವಂತದ್ದು ಪರಿಣಾಮ
ಈ ಬಾರಿ ಮಲೆನಾಡು ಭಾಗದಲ್ಲಿ ಅಂದ್ರೆ ಸಕಲೇಶ್ಪುರ ಹಾಗೂ ಆಲೂರು ಬೇಲೂರು ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತದ್ದು. ನಾನು ಈಗ ಸಕಲೇಶ್ಪುರದ ಅರೆಕೆರೆ ಜಾನೆಕೆರೆ ಭಾಗದಲ್ಲಿ ಇರುವಂತದ್ದು ನೋಡಬಹುದು. ಹಾಗೆ ಈ ಭಾಗದಲ್ಲಿ ಪೂರ್ವ ಮುಂಗಾರಿನ ಅಬ್ಬರ ಎಷ್ಟು ಜೋರಾಗಿದೆ ಅನ್ನೋದಕ್ಕೆ ಈ ದೃಶ್ಯ ಸಮೇತ ಈಗ ನಾವು ನೋಡಬಹುದಾಗಿದೆ. ಹೀಗಾಗಿ ಈ ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಏನು ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಏನು ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಕಾಫಿ ಬೆಳೆ ಇರಬಹುದು ಅದಕ್ಕೂ ಕೂಡ ಈ ಹೆಚ್ಚಿನ ಮಳೆ ಆದ್ರೆ ಬರುವಂತಹ ಫಸಲಿನಲ್ಲೂ ಕೂಡ ವ್ಯತ್ಯಾಸ ಆಗುವಂತದನ್ನ ನೋಡಬಹುದಾಗಿದೆ. ಈ ಭಾಗದಲ್ಲಿ ಈಗಾಗಲೇ ಏನು ಗದ್ದೆಗಳಿವೆ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತವಾಗಿರುವುದನ್ನ ನೋಡಬಹುದಾಗಿದೆ. ಅಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೂರ್ವ ಮುಂಗಾರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳು ಸಾಕ್ಷಿಯಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಮಧ್ಯದಲ್ಲಿ ಏನಾದ್ರೂ ಈ ಒಂದು ಮಳೆ ನಿಂತು ಅವಕಾಶವನ್ನ ರೈತರಿಗೆ ಬೇಸಾಯ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಅಂದ್ರೆ ಈ ಮಳೆ ರೈತರಿಗೆ ಉಪಯೋಗಕ್ಕಿಂತ ಹಾನಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಬಹುದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.